ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಉಜ್ವಲ ಮೋಹನ್ ಗೌಡ ಯೂಟ್ಯೂಬ್ ಚಾನಲ್. ಎಸ್ ಗೈಸ್, ನಾವು ಇವಾಗ ರೆಡಿಯಾಗಿ ನನ್ನ ಅತ್ತೆ ಮನೆಗೆ ಹೋಗ್ತಾ ಇದೀವಿ. ನನ್ನ ಅತ್ತೆ ಮನೆಗೆ ನನ್ನ ಅತ್ತೆ ಅಂತ ಏನೋ ಕೇಳ್ತಿದ್ದಾರೆ ಗೊತ್ತಾ? ಅವರು ಫೋನಲ್ಲಿ ನಂಬರ್ನ ನನ್ನ ಅತ್ತೆ ನನ್ನ ಮಾವ ಅಂತ ಸೇವ್ ಮಾಡ್ಕೊಂಡಿದ್ರು. ನನ್ನ ಅತ್ತೆ ನನ್ನ ಮಾವ, ನನ್ನ ಹೆಸರು ಹೆಂಡ್ತಿ. ಹೆಂಡ್ತಿ. ನನ್ನ ಹೆಂಡ್ತಿ ಅಂತ ಕೊಡ್ಗಿತ್ತ. ಇನ್ಯಾರು ಹೇಳ್ತೀನಿ ನಾನು ನಿನ್ನ ಹೇಳ್ತೀನಿ ತಾನೆ. ಹಂಗೆ ಸೇವ್ ಮಾಡ್ಕೊಂಡಿದ್ದಾರೆ, ಹಂಗಾಗಿ ಹೇಳ್ತೀನಿ. ಓಕೆ ಗೈಸ್, ಅಲ್ಲಿಗೆ ಹೋದ್ಮೇಲೆ ಸಿಗ್ತೀವಿ. ಎಸ್, ನಾವು ಊರಿಗೆ ಹೋದ್ಮೇಲೆ ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಹಂಗೆ ಊಟ ಮಾಡಿಕೊಂಡು ಬೆಂಗಳೂರಿಗೆ ಬಂದ್ವಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಈಗ ನಾನು ನನ್ನ ಹಸ್ಬೆಂಡ್ ಆಫೀಸಿಂದ ಬಂದು ಈಗ ಹೊರಗಡೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀರಿ, ಏನು ಸಮಾಚಾರ ಅಂತ ಮುಂದೆ ತಿಳಿಸ್ಕೊಡ್ತೀನಿ, ಬನ್ನಿ. ಎಸ್, ಆ್ಯಂಡ್ ನಾವು ಇವಾಗ ಹೋಗ್ತಿರೋದು, ಅವರು ಫುಲ್ ಅರ್ಜೆಂಟಾಗಿ ಹೋಗ್ತಿದ್ರು, ಯಾಕಂದರೆ ಟೈಮ್ ಆಗೋಗಿತ್ತು. ಸೊ ಫಾಸ್ಟಾಗಿ ಅವರು ಬೈಕ್ ಓಡಿಸೋದ್ರ ಕಡೆ ಗಮನ ಇದೆ. ನಾವು ರೆಡಿಯಾಗಿ ಈಗ ಹೊರಟಿರೋದು ಶ್ರೀರಾಮ್ಪುರಕ್ಕೆ. ಏನಕ್ಕೆ ಅಂದರೆ ನೇಲ್ ಎಕ್ಸ್ಟೆನ್ಷನ್, ನೇಲ್ ಹಾರ್ಟ್ ಮಾಡಿಸೋದಕ್ಕೆ ಈಗ ಶ್ರೀರಾಮ್ಪುರಕ್ಕೆ ಹೋಗ್ತಿದ್ವಿ. ಆ್ಯಂಡ್ ನನಗೆ ತುಂಬ ದಿನದಿಂದ ಆಸೆ ಇತ್ತು ನೇಲ್ ಹಾರ್ಟ್, ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಬೇಕು ಅಂತ. ನನ್ನ ಮದುವೆಗೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅವಾಗ ಆಗಲೇ ಇಲ್ಲ. ಸೊ ಆ್ಯಂಡ್ ಈಗ 1 ಇಯರ್ ಆದಮೇಲೆ ಈಗ ಮಾಡಿಸ್ಕೊತಿದ್ದೀನಿ. ಎಲ್ಲ ಗರ್ಲ್ಸ್ಗೆ ಗೊತ್ತಿರುತ್ತೆ, ಗರ್ಲಿ ಥಿಂಗ್ಸ್ ಇದೆಲ್ಲನೂ. ಸೊ ನಾವು ಆ್ಯಂಡ್ ಸ್ಲಾಟ್ಸ್ ಬುಕ್ ಆಗಿದ್ದು 7 o'clockಗೆ. ನಾವು ಆಫೀಸಿಂದ ಮನೆಗೆ ಬರೋದಕ್ಕೆ 6 ಆಗಿತ್ತು. ಅಲ್ಲಿಂದ ನಮ್ಮನೆ ಹತ್ರದಿಂದ 1 hour ಜರ್ನಿ ತೋರಿಸ್ತಿತ್ತು. ಸೊ ನಮ್ಮ ಹಸ್ಬೆಂಡ್ ಅಂತೂ ಫುಲ್ಲು ಟೈಮ್ ಕರೆಕ್ಟಾಗಿ ಹೋಗಬೇಕು ಅಂತ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ಇದು ಬಸ್ ಸ್ಟ್ಯಾಂಡ್ಗೂ ನಿಯರ್ ಇದೆ ಆ್ಯಂಡ್ ಮೆಟ್ರೋ ಸ್ಟೇಷನ್ಗೂ ನಿಯರ್ ಇದೆ ಈ ಲೊಕೇಶನ್ ಬಂದು. ಸೊ ರಾಜಾಜಿನಗರ ಮೇಲೇ ಹೋಗ್ತಿದ್ವಿ, ಹಂಗೆ ಲೂಲು ಮಾಲ್ನ ಕ್ಯಾಪ್ಚರ್ ಮಾಡಿಕೊಂಡೆ. ನಾವು ಟೈಮ್ ಇದ್ದರೆ ಬರುವಾಗ ಲೂಲು ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅಲ್ಲೇನು ಮುಗಿಯೋದಕ್ಕೆ 9:30 ಆಯಿತು. ಎಸ್, ನಾವು ಬ್ಲ್ಯಾಕ್ಬೆರಿ ನೇಲ್ಸ್ ಬೈ ಗ್ರೀಷ್ಮಾ ಅಂತ. ಆ್ಯಂಡ್ ನಾವು ಬಂದು ಅಲ್ಲಿ ಸ್ವಲ್ಪ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲನೂ ತೊಗೊತಿದ್ವಿ. ಆ್ಯಂಡ್ ನನಗಂತೂ ತುಂಬಾ ಇಷ್ಟ ಆಯಿತು. ದೇ ಆರ್ ಸೋ ಪ್ರೊಫೆಷ್ನಲ್ ಆ್ಯಂಡ್ ಶೀ ಈಸ್ ಸೋ ಫ್ರೆಂಡ್ಲಿ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ನೋಡಿ, ಇದೆಲ್ಲ ಅವ್ರಿಗೆ ಬಂದಿರೋಂಥ ಸರ್ಟಿಫಿಕೇಟ್ಸ್. ಆ್ಯಂಡ್ ನಾವು ಅಲ್ಲಿಗೆ ಹೋಗಿ ಕರೆಕ್ಟಾಗಿ 7:05ಗೆ ಅಲ್ಲಿ ರೀಚ್ ಆಗಿದ್ವಿ. ಬಟ್ ಇನ್ನೊಬ್ರು ಕ್ಲೈಂಟ್ ಇದ್ದರು ಅಂತ ಅವ್ರನ್ನ ಮುಗಿಸಿ ಮತ್ತೆ ನಮಗೆ ಸರ್ವಿಸ್ ಕೊಟ್ಟಿದ್ದು. ಸೊ ನೋಡಿ ಮಾಡ್ತಿದ್ರು. ಆ್ಯಂಡ್ ಫಸ್ಟ್ ಟೈಮ್ ನೈಲ್ ಹಾರ್ಟ್ ಮಾಡಿಸ್ಕೊತಿತ್ತಲ್ಲ, ಒಂಥರ ಖುಷಿ ನನಗೆ, ಒಂಥರ ಫೀಲ್ ಆಗ್ತಿತ್ತು, ಒಂಥರ ಖುಷಿ ಆಗ್ತಿತ್ತು. ಆ್ಯಂಡ್ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ವರ್ಕ್. ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿಸ್ಕೊಂಡು ಯಾವ ಥರ ಟೈಮ್ 1.5 hour ಆಯಿತು ಇದೆಲ್ಲ ಮುಗಿಯೋಷ್ಟರಲ್ಲಿ. ಬಟ್ ಯಾವ ಥರ ಟೈಮ್ ಆಯಿತು, ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಆ್ಯಂಡ್ ತುಂಬ ಖುಷಿ ಆಯಿತು, ಅವರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಆ್ಯಂಡ್ ನಾವು ಹಂಗೆ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಮುಗಿಸ್ಕೊಂಡು ಹಂಗೆ ಹೊರಗಡೆ ಅಲ್ಲಿ ಊಟ ಮಾಡಿರಲಿಲ್ಲ. ಆಫೀಸಿಂದ ಬಂದೆ, ಮತ್ತು ರೆಡಿಯಾಗಿ ಅಲ್ಲಿಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅಲ್ಲಿ ಮುಗಿಯೋದಕ್ಕೆ 9:30 ಆಯಿತು. ಮತ್ತು ಮನೆಗೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 10:30, 11 ಆಗ್ತಿತ್ತು. ಸೊ ಹೊರಗಡೆ ತಿನ್ಕೊಂಡು ಬಂದ್ವಿ. ಆ್ಯಂಡ್ ನೋಡಿ, ಚೆನ್ನಾಗಿ ಅನಿಸ್ತು, ನನಗಂತೂ ಖುಷಿ ಆಯಿತು. ಆ್ಯಂಡ್ ಫೈನಲ್ ರಿಸಲ್ಟ್ನ ತೋರಿಸ್ತೀನಿ, ವೆಯ್ಟ್ ಮಾಡಿ. ಆ್ಯಂಡ್ ನಿಮ್ಗೆ ಯಾವ ಥರ ಅನಿಸ್ತು? ಆ್ಯಂಡ್ ನಾನು ಪಿಂಕ್ ಕಲರೇ ಜಾಸ್ತಿ ಚೂಸ್ ಮಾಡ್ತೀನಿ. ನನಗೆ ನನ್ನ ನೈಲ್ಸ್ಗೆ ಪಿಂಕ್ ಚೆನ್ನಾಗಿರುತ್ತೆ. ಸೊ ನಾನು ಪಿಂಕ್ ಅಥವಾ ರೆಡ್, ಡಾರ್ಕ್ ಕಲರ್ಸೇ ಚೂಸ್ ಮಾಡ್ತೀನಿ. ಈ ಟೈಮು ಸ್ವಲ್ಪ ನ್ಯೂಡ್ ಕಲರ್ಸ್ ನೋಡೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮ ಹಸ್ಬೆಂಡ್ ಈ ಕಲರ್ ಚೂಸ್ ಮಾಡಿದ್ದು. ನಮ್ಮ ಹಸ್ಬೆಂಡು ಈ ಕಲರೇ ಇರಲಿ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಆ್ಯಂಡ್ ನನಗೆ ಪರ್ಸ್ನಲಿ ನನಗೆ ಹಾರ್ಟ್ ಬೇಕಿತ್ತು, ಹಾರ್ಟಲ್ಲಿ ಹಾರ್ಟ್. ಸೊ ನಾನು ಹಾರ್ಟ್ ಚೂಸ್ ಮಾಡಿದ್ದೀನಿ. ಯು ಕ್ಯಾನ್ ಅಬ್ಸರ್ವ್ ದಟ್ ಹಾರ್ಟ್. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಫೈನಲಿ ನೈಲ್ ಆರ್ಟ್ ಮಾಡ್ಕೊಂಡಿರೋ ಖುಷಿಯಲ್ಲಿ ಹಾಗೆ ವೀಡಿಯೋಗೆ ಪೋಸ್ ಕೊಡ್ತಿದ್ದೀನಿ. ಆ್ಯಂಡ್ ಯು ಕ್ಯಾನ್ ಸಿ ಹ್ಯಾಪಿನೆಸ್ ಇನ್ ಮೈ ಫೇಸ್. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದು ಲ್ಯಾಕ್ವೆರಿ ನೈಲ್ ಹಾರ್ಟ್ ಬಂದು ಶ್ರೀರಾಮ್ಪುರ ಮೆಟ್ರೋ ಸ್ಟೇಷನಿಂದ ಜಸ್ಟ್ 200 meters ಆಗುತ್ತೆ. ಆ್ಯಂಡ್
ಅಲ್ಲಿ ಬಸ್ ಸ್ಟಾಪ್ ನಿಯರು ಇರುತ್ತೆ, ಬಟ್ ಎಕ್ಸಾಕ್ಟ್ ಪ್ಲೇಸ್ ಗೊತ್ತಿಲ್ಲ. ಆ್ಯಂಡ್ ಪ್ರೈಸ್ ಬಂದು ಜಸ್ಟ್ 500ಇಂದ ಸ್ಟಾರ್ಟ್ ಆಗ್ತಿದೆ. ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಹೋಗಿ ನೈಲ್ ಆರ್ಟ್ ಮಾಡಿಸ್ಕೊಳ್ಳಿ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಈ ವ್ಲಾಗ್ನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.